ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ವರಮಹಾಲಕ್ಷ್ಮಿ ಕೂತಿರೋ ಹಾಗೇನೆ ಕಾಲುಗಳನ್ನು ಫಿಕ್ಸ್ ಮಾಡಿ ತೋರಿಸಿದ್ದೀನಿ. ಯಾವ ಥರ ಕಾಣಿಸ್ತಿದೆ ಅಂತ ನೋಡ್ತಾ ಇದ್ದೀರಾ. ಇದನ್ನ ಹೇಗೆಲ್ಲ ಉಡಿಸಿದ್ದೀನಿ ಅನ್ನೋದನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗಿ. ಹೇಗೆಲ್ಲ ಉಡಿಸಿದ್ದೀನಿ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೀರೆಯನ್ನ ನೆರಿಗೆ ತಗೊಳಕ್ಕೆ ಸೀರೆ, ಹ್ಯಾಂಡ್ಸ್ಗಳು, ಬ್ಲೌಸ್ ಪೀಸು, ಕ್ಲಿಪ್ಪು ಹಾಗೆ ಗುಂಡ್ಪಿನನ್ನ ಇಟ್ಕೊಂಡು ರೆಡಿ ಮಾಡ್ಕೊಂಡು ಕೂತ್ಕೊಳ್ಳಿ. ಈಗ ಬ್ಲೌಸ್ ಪೀಸ್ ಅನ್ನ 4 ಫೋಲ್ಡ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಬಾರ್ಡರ್ ಬರಬೇಕು ಹಾಗೆ ಫೋಲ್ಡ್ ಅನ್ನ ಮಾಡ್ಕೊಂಡು ನಾನು ತೋರಿಸ್ತಾ ಇರೋ ತರ ಹ್ಯಾಂಡ್ಸ್ ಅನ್ನ ಇಟ್ಕೊಂಡು 3 ಗುಂಡ್ಪಿನ್ ಹಾಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. 2 ಕಡೆ ಹಾಗೆ ಮಾಡ್ಕೊಳ್ಳಿ. ಹ್ಯಾಂಡ್ಸಿಗೆ ಬ್ಲೌಸ್ ಅನ್ನ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸೀರೆಯನ್ನ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಸೀರೆಯನ್ನ ಮಧ್ಯಭಾಗಕ್ಕೆ ಫೋಲ್ಡ್ ಅನ್ನ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಲ್ಲ ಹಾಗೇನೆ ಇಡೀ ಸೀರೆಯನ್ನ ಈ ತರ ಫೋಲ್ಡ್ ಮಾಡ್ಕೊಂಡು ಸೆರಗಿನ ಪಾರ್ಟ್ ಅಲ್ಲಿ 1 ಮಾರ್ ಆಗುವಷ್ಟು ಬಿಟ್ಕೊಳ್ಳಿ. ಹಾಗೆ ಸುತ್ತಕ್ಕೆ 1 ಅರ್ಧ ಮಾರಷ್ಟು ಬಿಟ್ಕೊಂಡು ಇಡೀ ಸೀರೆಯನ್ನ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಸೀರೆಯನ್ನ ಫೋಲ್ಡ್ ಮಾಡಿ ಆದ್ಮೇಲೆ ನೆರಿಗೆ ಎಲ್ಲ ತೆಕ್ಕೊಂಡಿದ್ದೀನಿ. ನೆರಿಗೆಯನ್ನ ಸರಿ ಮಾಡ್ಕೊಳ್ಳಿ. ಕೆಳಗಡೆವರೆಗೂ ನೆರಿಗೆನೆಲ್ಲ ನೀಟಾಗಿ ಮಾಡ್ಕೊಳ್ಳಿ. ಬೇಕಿದ್ರೆ ನೀವು ಐರನ್ ಆದ್ರೂ ಮಾಡ್ಕೋಬಹುದು. ಸ್ಟ್ರೈಟ್ನರ್ ಅಲ್ಲಿ ಸ್ಟ್ರೈಟ್ನಿಂಗ್ ಕೂಡ ಮಾಡ್ಕೋಬಹುದು. ನೀಟಾಗಿ ಸರಿ ಮಾಡ್ಕೊಂಡು ಒಂದು ಕ್ಲಿಪ್ ಅನ್ನ ಹಾಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ಸೆರಗಿಗೆ ಪಾರ್ಟಿಗೆ ಬಂದ್ರೆ 1 ಮಾರ್ ಆಗೋಷ್ಟು ಬಿಟ್ಕೊಂಡಿದ್ವಲ್ಲ ಅದಕ್ಕೆ 3 ನೆರಿಗೆಗಳು ಬರುತ್ತೆ. ನೀಟಾಗಿ ಈಕ್ವಲ್ ಮಾಡ್ಕೊಂಡು ನೆರಿಗೆಗಳನ್ನ ತೆಕ್ಕೊಂಡು 1-2 ಪಿನ್ ಅನ್ನ ಹಾಕಿ ಇಟ್ಕೊಳ್ಳಿ. ಸೀರೆಯನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹ್ಯಾಂಡ್ಸಿಗೆ ಬ್ಲೌಸ್ ಪೀಸನ್ನು ಹಾಕಿ ಇಟ್ಕೊಂಡಿದ್ದೀನಿ. ಈಗ ಹ್ಯಾಂಡ್ಸನ್ನು ಬ್ಲೌಸ್ ಪೀಸಿಂದ ಫಿಕ್ಸ್ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ. ನಾನು ತೋರಿಸಿರೋ ಥರ ನೀಟಾಗಿ ಹಾಕ್ಕೊಂಡು ಆ ಕಡೆ ಒಂದು ಈ ಕಡೆ ಒಂದು ಗುಂಪಿನನ್ನು ಹಾಕ್ಕೊಂಡು ಸೇಫ್ಟಿ ಮಾಡಿಕೊಂಡ್ರೆ ಹ್ಯಾಂಡ್ಸು ನೀಟಾಗಿ ಫಿಟ್ ಆಗುತ್ತೆ. ಹಾಗೆಯೇ ಅದಕ್ಕೊಂದು ದಾರನ ಕಟ್ಕೊಂಡ್ರೆ ಅಳ್ಳಾಡೋದಿಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ ಹ್ಯಾಂಡ್ಸು. ಸೀರೆದು ನೆರಿಗೆ ತಕೊಂಡಿರ್ತೀವಲ್ಲ ಅದನ್ನ ಮಧ್ಯ ಬರೋ ಹಾಗೆ ಇಟ್ಕೊಂಡು ಒಂದು ದಾರವನ್ನ ಟೈಟ್ ಆಗಿ ಇಟ್ಕೊಂಡು ಕಟ್ಕೊಳ್ಳಿ. ಯಾರಾದ್ರೂ ನಿಮ್ ಜೊತೆ ಇದ್ರೆ ಸಪೋರ್ಟ್ ತಗೊಂಡು ಕಟ್ಕೊಳ್ಳಿ. ಟೈಟ್ ಆಗಿ ಕಟ್ಕೊಳ್ಳಿ. ಹಾಗೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆಯನ್ನ ಬಿಟ್ಕೊಂಡಿದೆ ಅದನ್ನ ಹಿಂದಕ್ಕೆ ಬಿಂದಿಗೆ ಮುಚ್ಕೊಳ್ಳೋ ಹಾಗೆ ಹಾಕೊಳ್ಳಿ. ಹಾಗೆ ಈ ಕಡೆ ಸೆರಗಿನ ಪಾರ್ಟ್ ಅನ್ನ ನೀಟಾಗಿ ಸರಿ ಮಾಡ್ಕೊಂಡು ರೈಟ್ಗೆ ಹಾಕೊಳ್ಳಿ. ಹಾಗೆ ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರೋ ಹಾಗೆ. ಆಕ್ಚುಲಿ ನಾವು 2 ಫೋಲ್ಡಿಂಗ್ ಅನ್ನ ಮಾಡಿರೋದ್ರಿಂದ ನೆರಿಗೆಗಳು ಕರೆಕ್ಟಾಗಿ ಬರ್ತಾ ಇರೋದಿಲ್ಲ. ಅದನ್ನೆಲ್ಲ ನೀಟಾಗಿ ಸರಿ ಮಾಡ್ಕೊಂಡು ಹರಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ.
ಈಗ ಸೆರಗಿನ ಪಾರ್ಟ್ ಅನ್ನ ಹಾಕೋತಾ ಇದ್ದೀನಿ. ಆಕ್ಚುಲಿ ಇಲ್ಲಿ ಹೇಗೆ ಅಂದ್ರೆ ನಾನು ಟೆಂಪಲ್ ಸ್ಟೈಲ್ ತರ ತೋರಿಸ್ತಾ ಇದ್ದೀನಿ. ಟೆಂಪಲ್ ಅಲ್ಲೆಲ್ಲ ನೋಡಿರ್ತೀರಾ ನೀವು, ಸೆರಗನ್ನ ಈ ತರ ಲೂಸ್ ಆಗಿ ಬಿಟ್ಟಿರ್ತಾರೆ. ಹಾಗೇನೆ ನಾನು ಸ್ವಲ್ಪ ಲೂಸ್ ಆಗಿ ಬಿಟ್ಕೊಂಡು ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನ ಮುಂದೆ ತಗೊಂಡು ಅದನ್ನ ಒಳಗಡೆ ಹಾಕೊಳ್ಳೋದು. ನೋಡಿದೀರಾ ಹೇಗೆ ಮಾಡಿದೀನಿ ಅನ್ನೋದನ್ನ. ಹಾಗೆ ಅಲ್ಲಿ ಒಂದು ಸೊಂಟಕ್ಕೆ ಒಂದು ದಾರನ ಕಟ್ಕೊಳ್ಳಿ. ಮುಂದೆಗಡೆ ಸೆರಗನ್ನ ಕರೆಕ್ಟ್ ಆಗಿ ಸ್ಪ್ರೆಡ್ ಮಾಡ್ಕೊಂಡು ಒಂದು ದಾರ ಕಟ್ಕೊಳ್ಳಿ. ಈಗ ರೈಟ್ ಗೆ ಲೆಫ್ಟ್ ಗೆ ಹಾಗೆ ಮಧ್ಯಭಾಗದಲ್ಲಿ ಈ ತರ ಪೇಪರ್ ಅನ್ನ ಉಂಡೆ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಸ್ವಲ್ಪ ಹೈಟ್ ಗೆ ಬರ್ಲಿ ಅನ್ನೋದಕ್ಕೋಸ್ಕರ, ನೀಟಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ. ನೋಡ್ತಾ ಇದ್ದೀರಾ, 3 ಕಡೆ ಆ ಕಡೆ ಈ ಕಡೆ ಮಧ್ಯ 3 ಕಡೆ ಪೇಪರ್ ಅನ್ನ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಿ ಯಾವ ತರ ಕಾಣಿಸ್ತಾ ಇದೆ ಅಂತ. ಈಗ ಲೆಗ್ಸ್ ಗಳನ್ನ ತಗೊಂಡಿದ್ದೀನಿ. ಮೊದಲನೇದಾಗಿ ಲೆಗ್ಸ್ ಅನ್ನ ಹೇಗ್ ಫಿಕ್ಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನೀವು 3 ತರ ಕಾಣಿಸುತ್ತೆ. ನೀವು ಮುಂದೆ ನೋಡ್ತಾ ಹೋಗ್ತೀರಾ ಹೇಗೆಲ್ಲ ಕಾಣಿಸುತ್ತೆ ಅಂತ. ಇದು ಮೊದಲನೇದಾಗಿ ನಾನು ಲೆಗ್ಸ್ ಅನ್ನ ಫಿಕ್ಸ್ ಮಾಡಿ ತೋರಿಸ್ತಾ ಇರೋದು. ಇದು ಜಸ್ಟ್ ಕಾಲನ್ನ ಮೇಲೆ, ಒಂದು ಕಾಲನ ಮೇಲೆ ಒಂದು ಕಾಲನ ಕೆಳಗೆ ಇಟ್ಕೊಂಡಿರುತ್ತಲ್ಲ ಆ ತರ ಕಾಣಿಸುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ನೀಟಾಗಿ ಲೆಗ್ಸ್ ಅನ್ನ ಫಿಕ್ಸ್ ಮಾಡ್ಕೋಬಹುದು. ತುಂಬಾ ಜನ ಅಂತ ಇರ್ತೀರಾ ಲೆಗ್ಸ್ ಫಿಕ್ಸ್ ಮಾಡೋದು ತುಂಬಾನೇ ಕಷ್ಟ ಅಂತ. ಏನಿಲ್ಲ, ನೀವು ಒಂದು 2 ರಿಂದ 3 ಗುಂಡ್ಪಿನ್ ಅನ್ನ ಯೂಸ್ ಮಾಡ್ಕೊಂಡು ಲೆಗ್ಸ್ ಅನ್ನ ಫಿಕ್ಸ್ ಮಾಡ್ಕೋಬಹುದು. ನಾನು ಪೇಪರ್ ಅನ್ನ ರೋಲ್ ಮಾಡಿ ಇಟ್ಕೊಂಡಿದ್ದಲ್ಲ ಅದ್ರ ಮೇಲೆ ಲೆಗ್ಸ್ ಅನ್ನ ಇಟ್ಟುಬಿಟ್ಟು ಈ ತರ ಬಾರ್ಡರ್ ಇಂದ ಸುತ್ತಕೊಂಡು ಗುಂಡ್ಪಿನ್ ಅನ್ನ ಹಾಕೊಂಡ್ರೆ ನೀಟಾಗಿ ಫಿಕ್ಸ್ ಆಗುತ್ತೆ. ಈಗ ಇನ್ನೊಂದು ಕಾಲನ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ಹಾಗೇನೆ ನಾವು ಪೇಪರ್ ಅನ್ನ ರೋಲ್ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರ ಮೇಲ್ಗಡೆ ಲೆಗ್ಸ್ ಬರೋ ಹಾಗೆ ಮಾಡ್ಕೊಂಡು ಕೆಳಗಡೆ ಬಾರ್ಡರ್ ಇದೆಯಲ್ಲ ಆ ಬಾರ್ಡರ್ ನ ಸುತ್ತಿ ಗುಂಪಿನನ್ನ ಹಾಕೊಂಡ್ರೆ ಕಾಲು ನೀಟಾಗಿ ಫಿಕ್ಸ್ ಆಗುತ್ತೆ. ಯಾವುದೇ ತರ ಅಳ್ಳಾಡೋದಿಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎರಡು ಕಾಲು ಫಿಕ್ಸ್ ಆದ್ಮೇಲೆ ನೀಟಾಗಿ ನೆರಿಗೆಗಳನ್ನ ಸರಿ ಮಾಡಿಕೊಂಡು ನಾನು ಡಾಬನ್ನ ಹಾಕೊಂಡಿದ್ದೀನಿ. ಹಾಗೆ ಜಡೆಯನ್ನ ಹಾಕೋತಾ ಇದ್ದೀನಿ, ಜ್ಯುವೆಲ್ರಿಗಳನ್ನ ಹಾಕೋತಾ ಇದ್ದೀನಿ. ನೋಡ್ತಾ ಹೋಗಿ ಹೇಗೆಲ್ಲ ಕಾಣಿಸುತ್ತೆ ಅಂತ. ಕಾಯಿ ಇಟ್ಕೊಂಡು ಲಕ್ಷ್ಮಿ ಮುಖವಾಡವನ್ನ ಹಾಕೋತಾ ಇದ್ದೀನಿ. ಹಾಗೆ ಕಾಲು ಕೈಯನ್ನ ಸೆಲೆಕ್ಟ್ ಮಾಡುವಾಗ ನಿಮ್ಮ ಮುಖವಾಡ ಯಾವ ಸೈಜ್ ಅಲ್ಲಿ ಇದೆ ನೋಡ್ಕೊಳ್ಳಿ. ನಿಮ್ಮ ಮುಖವಾಡ ತುಂಬಾನೇ ಚಿಕ್ಕದಾಗಿ ಸಣ್ಣದಾಗಿದ್ರೆ ನೀವು 1 ಅಥವಾ 2ನೇ ಸೈಜ್ ಅಲ್ಲಿ ಕೈ ಕಾಲ್ಗಳನ್ನ ತಗೋಬಹುದು. ನಿಮ್ಮ ಮುಖವಾಡ ಸ್ವಲ್ಪ ದೊಡ್ಡದಾಗಿದ್ರೆ ನೀವು 3-4 ಸೈಜ್ ಅಲ್ಲಿ ಕೈ ಕಾಲ್ಗಳನ್ನ ತಗೋಬೇಕು. ಕೈ ಕಾಲ್ಗಳು ದೊಡ್ಡದಾಗಿ ಫೇಸು ಚಿಕ್ಕದಾದ್ರೂ ಚೆನ್ನಾಗಿರಲ್ಲ, ಇಲ್ಲ ಫೇಸು ದೊಡ್ಡದಾಗಿ ಕೈ ಕಾಲ್ಗಳು ಚಿಕ್ಕದಾದ್ರೂ ಕೂಡ ಚೆನ್ನಾಗಿರೋದಿಲ್ಲ. ನೋಡಿದೀರಾ ಲಕ್ಷ್ಮಿ ಪುಟ್ಟದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಈಗ ಇನ್ನೊಂದು ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ಟೆಂಪಲ್ ಎಲ್ಲ ನೀವು ಕಾಲ್ ಮೇಲೆ ಒಂದು ಬಾರ್ಡರ್ ಬಂದಿರುತ್ತೆ, ನೋಡಿರ್ತೀರಾ ನೀವು ಫೋಟೋಗಳಲ್ಲೆಲ್ಲ. ಆ ತರ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕಾಲನ್ನ ಮುಂದಕ್ಕೆ ತಗೊಂಡಿದ್ದೀನಿ, ಹಾಗೆ ಗುಂಪಿನಿಂದ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಕಾಲ್ ಮೇಲಿಂದ ಇನ್ನೊಂದು ಬಾರ್ಡರ್ ನೀಟಾಗಿ ಕಾಣಿಸೋ ಹಾಗೆ ಮಾಡಿದೀನಿ. ನೋಡ್ತಾ ಇದ್ದೀನಿ, ನೀಟಾಗಿ ಕವರ್ ಮಾಡ್ಕೊಂಡ್ರೆ ಈ ತರ ಕಾಣಿಸುತ್ತೆ. ಇದ್ರಲ್ಲೂ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ಈಗ 2 ತರ ನೋಡಿದೀರಾ. ಇದರಲ್ಲೇ ಇನ್ನೊಂದು ತರ ಕಾಲ್ಗಳನ್ನ ಮಡಚಿ ಕೂತ್ಕೊಂಡಿರೋ ಹಾಗೆ ನಾವು ಚಕ್ಲು ಬಕ್ಲೆ ಹಾಕೊಂಡು ಕೂತ್ಕೋತೀವಲ್ಲ ಅದೇ ತರ ಕಾಣಿಸುತ್ತೆ. ನೋಡ್ತಾ ಇದ್ದೀರಾ, ಈ ನೆರಿಗೆಗಳನ್ನೆಲ್ಲ ತೆಗೆದು ಒಳಗ್ ಹಾಕೋಬೇಕು. ಒಳಗ್ ಹಾಕೊಂಡು ಈ ಕಾಲನ್ನ ಆ ಕಾಲನ್ನ ಒಂದ್ರ ಮೇಲೆ ಒಂದು ಇಟ್ಕೊಂಡು ನೀಟಾಗಿ ಆ ಕಡೆ ಈ ಕಡೆ ಎಲ್ಲ ಕಡೆ ಸರಿ ಮಾಡ್ಕೊಳ್ಳಿ. ಸರಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಕಾಲನ್ನ ಮಡ್ಚಿ ಕೂತ್ಕೊಂಡಿರೋ ಹಾಗೆ ಕಾಣಿಸುತ್ತೆ. ನೀವು ಕೆಲವೊಂದು ಫೋಟೋಗಳಲ್ಲಿ ನೋಡಿರ್ತೀರಾ, ಕೆಳಗಡೆ ಕಮಲ ಬಂದಿರುತ್ತೆ, ಮೇಲ್ಗಡೆ ಲಕ್ಷ್ಮಿ ಕೂತಿರುತ್ತೆ, ಇದೇ ರೀತಿಯಾಗಿ ಕೂತಿರುತ್ತೆ. ನಿಮ್ಗೆ ಬೇಕಿದ್ರೆ ಕಾರ್ಡ್ಬೋರ್ಡ್ ಅಲ್ಲಿ ಕೆಳಗಡೆ ಕಮಲ ಮಾಡಿ ಹಾಕೊಂಡ್ರೆ ಇನ್ನೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಾನು ಒಂದೇ ವಿಡಿಯೋದಲ್ಲಿ 3 ರೀತಿಯಾಗಿ ಲಕ್ಷ್ಮಿಗೆ ಸೀರೆಯನ್ನ ಉಡ್ಸೋದು ಹೇಗೆಲ್ಲ ಇರುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಸಿಂಪಲ್ ಆಗಿ ಈಸಿಯಾಗಿ ಕೂಡ ನಾವು ವರಮಹಾಲಕ್ಷ್ಮಿಗೆ ಸೀರೆಯನ್ನ ಉಡ್ಸ್ಕೋಬಹುದು. ವರಮಹಾಲಕ್ಷ್ಮಿಗೆ ಹೇಗೆಲ್ಲ ಸೀರೆ ಉಡ್ಸಿದೀನಿ ಅನ್ನೋದನ್ನ ನೋಡಿದೀರಾ. ಹಾಗೆ 2 ರೀತಿಯಾಗಿ ಇಲ್ಲಿ ಸೀರೆಯನ್ನ ಉಡ್ಸಿ ತೋರಿಸಿದೀನಿ. ಕಾಲು ಮಡ್ಚ್ಕೊಂಡಿರೋದು ಕೂಡ ನೀವು ಈ ವಿಡಿಯೋದಲ್ಲೇ ನೋಡ್ಬೋದು. 2 ರೀತಿಯಾಗಿ ಸೀರೆಯನ್ನ ಉಡಿಸ್ಕೋಬಹುದು. ನಿಮ್ಗೆ ಯಾವ ರೀತಿಯಾಗಿ ಸೀರೆ ಉಡಿಸ್ಬೇಕು ಅನ್ಸುತ್ತೆ ಆ ರೀತಿಯಾಗಿ ಉಡಿಸಿ. ತುಂಬಾನೇ ಈಸಿಯಾಗಿ ತುಂಬಾನೇ ಸಿಂಪಲ್ ಆಗಿ ಸೀರೆಯನ್ನ ಉಡಿಸ್ಬೋದು. ಸೀರೆಯನ್ನ
ಫಸ್ಟ್ ನೆರಿಗೆ ಮಾಡಿ ಇಟ್ಕೊಂಡು ಫಸ್ಟ್ ಸೀರೆನ ಹಾಕ್ಕೊಂಡು ಹ್ಯಾಂಡ್ಸನ್ನು ಫಿಕ್ಸ್ ಮಾಡ್ಕೊಳ್ಳಿ, ಲೆಗ್ಸನ್ನು ಫಿಕ್ಸ್ ಮಾಡ್ಕೊಳ್ಳಿ, ಜ್ಯುವೆಲ್ರಿನ ಹಾಕ್ಕೊಳ್ಳಿ, ಹಾಗೆ ಮುಖವಾಡವನ್ನು ಹಾಕ್ಕೊಂಡು ದೇವಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿ ಆಗುತ್ತೆ, ತುಂಬಾ ಬೇಗನೆ ಮಾಡ್ಬೋದು, ತುಂಬಾ ಈಸಿಯಾಗಿ ಕೂಡ ಮಾಡ್ಬೋದು. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.